ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 204ನೆಯ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. 204ನೆಯ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ನಿಮಿತ್ತ ದಿವಂಗತ ಅಮಿತ್ ಪಾಟೀಲ್ ಅವರ ಸ್ಮರಣಾರ್ಥ SB ಪಾಟೀಲ್ ಗ್ರೂಪ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. 9ನೇ ವರ್ಷದ ದಿವಂಗತ ಅಮಿತ್ ಪಾಟೀಲ್ ಸ್ಮರಣಾರ್ಥ ಅಂಗವಾಗಿ 204ನೆಯ ಶರಣಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಶ್ರೀ SB ಪಾಟೀಲ್ ಗ್ರೂಪ್ ವತಿಯಿಂದ ಅನ್ನದಾಸೋಹ ಮಹಾಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಚಾಲನೆಯನ್ನು ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ BG ಪಾಟೀಲ್, ಬಿಜೆಪಿಯ ಮಹಾನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, SB ಪಾಟೀಲ್ ಗ್ರೂಪಿನ ವ್ಯವಸ್ಥಾಪಕರಾದ ಡಾಕ್ಟರ್ ಕೈಲಾಶ್ ಪಾಟೀಲ್ ಚಾಲನೆ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದ ಹತ್ತಿರದ ಕಲ್ಯಾಣಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿನ ಸ್ಥಳದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಅನ್ನಪ್ರಸಾದ ಕಾರ್ಯಕ್ರಮದಲ್ಲಿ ಉಮೇಶ್ ಪಾಟೀಲ್, ಶಿವಾನಂದ್ ಪಿಸ್ತಿ, ದಿಲೀಪ್ R ಪಾಟೀಲ್, ಮಹಾನಗರ ಪಾಲಿಕೆಯ ಸದಸ್ಯರು, ಬಿಜೆಪಿ ಪಕ್ಷದ ಮುಖಂಡರು, ಹಿತೈಷಿಗಳು ಹಾಗೂ ಚಂದು ಪಾಟೀಲ್ ಅವರ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ಮೊದಲಿಗೆ ಅವರ ತಾತನವರು ಮತ್ತು ದಿವಂಗತ ಅಮಿತ್ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಈ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಡಾಕ್ಟರ್ BG ಪಾಟೀಲ್, ಚಂದು ಪಾಟೀಲ್ ಹಾಗೂ ಡಾಕ್ಟರ್ ಕೈಲಾಶ್ ಪಾಟೀಲ್ ಅವರು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಇವತ್ತಿನ ದಿನ ಶರಣಬಸವೇಶ್ವರ 204ನೇ ಜಾತ್ರೆ ಮಹೋತ್ಸವ ಅಂಗವಾಗಿ ನಮ್ಮ ಮಗನಾದ ಅಮಿತ್ ಪಾಟೀಲ್ ಅವರ ಹೆಸರಿನಲ್ಲಿ 9ನೇ ವರ್ಷ ನಾವು ಸುಮಾರು ವಿಜೃಂಭಣೆಯಿಂದ ಈ ಅನ್ನದಾಸೋಹವನ್ನು ಮಾಡ್ತಾ ಇದ್ದೆವು. ಶಿರಾ ಇರ್ಬೋದು, ಸಾಂಬಾರ್ ಇರ್ಬೋದು, ಅಚಾರ ಇರ್ಬೋದು, ಮತ್ತು ಪಲಾವ್ ಇರ್ಬೋದು, ಈ ಥರ ಸಾಕಷ್ಟು ಐಟಮ್ಗಳನ್ನು ಮಾಡ್ತೇವೆ. ಮತ್ತು ನಮ್ಮ BJP ಕಾರ್ಯಕರ್ತರು, ನಮ್ಮ ಬಂಧು ಬಳಗದವರು ಮತ್ತು ನಮ್ಮ ಹಿತೈಷಿಗಳು ಎಲ್ಲರೂ ಇದರೊಳಗೆಲ್ಲ ಪಾಲ್ಗೊಂಡು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಮಾಡುತ್ತಾರೆ. 100 ಜನ ಬೆಳಗ್ಗೆ 11 ಗಂಟೆ ಚಾಲೂ ಮಾಡಿದ್ದೇವೆ. ಆಲ್ರೆಡಿನೇ ಈಗ ಸುಮಾರು ಒಂದು 500-600 ಜನ ಕಂಟಿನ್ಯೂ ಆಗಿ ಊಟ ಮಾಡ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ. ಇವತ್ತು ಇದು ರಾತ್ರಿ 10:30 ತನ ಇದು ಕಾರ್ಯಕ್ರಮವನ್ನು ನಡೀತದೆ. ಜನಗಳು ದಾಸೋಹ ತೇರು ಎಳೆದ ಮೇಲೆ ಬಂದು ಪ್ರಸಾದ ಅಂತೂ ಸ್ವೀಕರಿಸ್ತಾರೆ. ನಮಗೆ ಭಾಳ ತುಂಬ ಸಂತೋಷ ಮತ್ತು ಆನಂದ ಆಗಿದೆ. ಇದರೊಳಗೆಲ್ಲ ನಮ್ಮ ಚಂದು ಪಾಟೀಲ್ ಅವರು ಬಳಗದವರು, ಚಂದು ಪಾಟೀಲ್ ಫ್ರೆಂಡ್ಸರು, ಕೈಲಾಶಂದು ಫ್ರೆಂಡ್ಸರು, ಈ ಥರ ಎಲ್ಲರೂ ಸಮಾಜ ಎಲ್ಲ ಮುಖಂಡರು ಕಲಿತು ಈ ಕಾರ್ಯಕ್ರಮವನ್ನು ಭಾಳ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದೆವು. ಸುಮಾರು ನಮ್ಮ ಲೆಕ್ಕದಲ್ಲಿ ಸುಮಾರು ಒಂದು 20,000 ಜನ ಊಟ ಮಾಡೋ. ಹೋದ ಸಲ 18,000 ಮೇಲಾಗಿತ್ತು, ಈ ಸಲ 20,000 ಮೇಲೆ ಆಗ್ಬೋದು ಅಂತ ನಮ್ದು ಆಶೆ ಇದೆ. SB ಪಾಟೀಲ್ ಗ್ರೂಪ್ನಿಂದ 9 ವರ್ಷ ಆಯ್ತು. ಈ ಅನ್ನದಾಸೋಹದಿಂದ ಬಹಳ ಜನರಿಗೆ ಒಂದು ಉಪವಾಸ ಇದ್ದ ಶರಣಬಸವೇಶ್ವರ ಜಾತ್ರೆಗೆ ದರ್ಶನ ಬರೋರಿಗೆ ಇದೊಂದು ದೊಡ್ಡ ಅವಕಾಶ ಮಾಡಿಕೊಟ್ಟಿದಾರ. ಎಲ್ಲ ಅವರು BJP ವರ್ಕರ್ಸ್ ಅಲ್ಲಿ ಎಲ್ಲರೂ ಸಂಘಟನೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಇದು ನೋಡಿ ನಮಗೂ ಬಹಳ ಹೆಮ್ಮೆ ಅನಿಸ್ತು. ಇದೇ ರೀತಿ ದೇವರವರಿಗೆ ಇನ್ನೂ ಹೆಚ್ಚಿನ ಅವಕಾಶ ಕೊಡ್ಲಿ, ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ನನ್ನ. ಇವತ್ತಿನ ದಿವಸ ನಮ್ಮ ಅಣ್ಣವರಾದ ಚಂದು ಪಾಟೀಲ್ ಅವರು, ನಮ್ಮ ತಂದೆಯರಾದ BG ಪಾಟೀಲ್ ಅವರು ಮತ್ತು ನಮ್ಮ ಅಮಿತ್ ಅವ್ರ ಹೆಸರು ಮ್ಯಾಗ 9 ವರ್ಷನೇ ಮಾಡ್ತಿದ್ದು ಅನ್ನದಾಸೋಹ ಮಾಡ್ತಿದ್ದು. ಇದು ನಮ್ಮ ಕುಟುಂಬ ಒಂದು ದೊಡ್ಡ ಇದು ಇದೆ. ಅದಕ್ಕೆ ಭಾಳ ಮಾಹಿತಿ ಮಾಡ್ತಿದ್ದು. ಇವತ್ತು ಮಹಾದಾಸೋಹ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಎಲ್ಲರಿಗೆ ಹಾರ್ದಿಕ ಶುಭಾಶಯಗಳು. ನಮ್ಮ SB ಪಾಟೀಲ್ ಗ್ರೂಪ್ ವತಿಯಿಂದ ಸನ್ಮಾನ್ಯ ಶ್ರೀ ಅಮಿತ್ ಪಾಟೀಲ್ ಅವರ ಸ್ಮರಣಾರ್ಥವಾಗಿ ಹಾಗೂ ಸನ್ಮಾನ್ಯ ದಿವಂಗತ ಗಳಂಗಪ್ಪ ಪಾಟೀಲ್ ಅವರ ಸ್ಮರಣಾರ್ಥವಾಗಿ ಸತತವಾಗಿ 9 ವರ್ಷ ದಾಸೋಹ ನಡೀತಾ ಇದ್ದಾರೆ. ನಮ್ಮ ಚಂದು ಪಾಟೀಲ್ ಸಾಹೇಬರ ನೇತೃತ್ವ ಮತ್ತು BG ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಅವರ
ಪರಿವಾರದ ವತಿಯಿಂದ ಶರಣಬಸವೇಶ್ವರ ಜಾತ್ರೆಗೆ ಬರ್ತಕ್ಕಂಥ ಸಾವಿರಾರು, ಸುಮಾರು 30,000 40,000 ತನ ಹೋದ ವರ್ಷ ನೋಡಿರ್ಬೋದು ನೀವು. ಸಾಕಷ್ಟು ಜನ, ಜಾತಿ ಮತ ಪಂಥನದೆ ಎಲ್ಲಾ ಜಾತಿಯ ಜನರು ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಮಾಡಿ ಈ ಜಾತ್ರೆಗೆ ಶೋಭೆ ತರ್ತಾ ಇದ್ದಾರೆ. ಅಂತ ಒಂದು ಪವಿತ್ರವಾದ ಕೆಲಸ ನಮ್ಮ SP ಪಾಟೀಲ್ ಗ್ರೂಪ್ ಆದಂತ ಎಲ್ಲ ನಮ್ಮ ಆ ಪರಿವಾರಕ್ಕೆ ನಾನು ಅನಂತ ಕೋಟಿ ನಮನ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಪ್ರತಿ ವರ್ಷ ಅಚ್ಚುಕಟ್ಟಾಗಿ ನೀವು ಯಾವ್ದಾದ್ರು ನೋಡ್ಬೇಕಾದ್ರೆ ಇಲ್ಲಿ ಅಚ್ಚುಕಟ್ಟಾಗಿ ಎಲ್ಲರೂ ಸವಿರುಚಿಯಾಗಿ ಅತ್ಯಂತ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಾರೆ. ಅವರೆಲ್ಲ ಶರಣನ ಆಶೀರ್ವಾದ ಆಗ್ಲಿ ಮತ್ತು ಈ ಪರಿವಾರಕ್ಕೆ ಆ ಶರಣನ ಆಶೀರ್ವಾದ ಇರ್ಲಿ ಅಂತ ಹೇಳಿ ನಾನು ಇವತ್ತು ಶುಭ ಕೋರುತ್ತೇನೆ. ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಕಲಬುರಗಿನಾಗ ಶರಣ ಬಸವೇಶ್ವರ ಮಹಾದಾಸೋಹಿ 204ನೇ ಜಯಂತಿ ಉತ್ಸವ ನಿಮಿತ್ತ ನಾಡಿನ ಜನತೆಗೆ ಎಲ್ಲರಿಗ ಶುಭಾಶಯಗಳು ಕೋರ್ತೀನಿ. ನಾವು 9 ವರ್ಷ ಹಿಡಿದು ದಿವಂಗಿತ ಸೋದರಾದ ಅಮಿತ್ ಪಾಟೀಲ್, ದಿವಂಗಿತ ನಮ್ಮ ಅಜ್ಜ ತಾತನಾದ ಡಾಕ್ಟರ್ ಗಂಗಪ್ಪ ಪಾಟೀಲ್ ಅವ್ರ ಹೆಸರ ಮ್ಯಾಗ 9ನೇ ವರ್ಷ ನಿಮಿತ್ತ ನಾವು ಈ ಒಂದು ಅನ್ನ ದಾಸೋಹ ಸೇವಾ ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತೊಂದು ದಿವಸ ಪೂರ ನಾಡಿನ ಜನತೆ ಕಲಬುರಗಿ ಕಡೆ ಅವರು ಇವತ್ತ ಈ ಶರಣ ಸೇವಾ ಮಾಡ್ತಾ ಇದ್ದಾರೆ. ಕಲಬುರಗಿನಾಗ ನೀವು ನೋಡ್ಬೋದು ಸಾವಿರಾರು ಜನ ಸೇವೆ ಮಾಡ್ತಾ ಇದ್ದಾರೆ. ಇದು ನೋಡಿ ಬಹಳ ತುಂಬಾ ಹೆಮ್ಮೆ ಖುಷಿ ಆಗ್ತಾ ಇದೆ. ಈ ಕಲಬುರಗಿನಾಗ ಎಲ್ಲಾ ಜಾತಿ, ಎಲ್ಲಾ ಪಂಗ, ಹಿಂದುಳಿದವ್ರು ಮುಂದುಳಿದವ್ರು ಎಲ್ಲರಿಗೆ ತಲೆ ತಗೊಂಡು ಏನು ಈ ಒಂದು ಕಲಬುರಗಿನಾಗ ಮಾಡ್ತಾ ಇದಾರ, ಬಹಳ ಹೆಮ್ಮೆ ಅನ್ಸದ. ನಾವು ನಮ್ಮ ಸೇವೆಯನ್ನು ಒಂದು ಸಣ್ಣ ಸೇವೆ ಮಾಡ್ತಾ ಇದ್ದೆವು. ಈ ಎಲ್ಲ ಇಷ್ಟು ಲಕ್ಷಾನ ಭಕ್ತರು ಅದಾರ, ಎಲ್ಲ ಕಡೆ ಪೂರ ಕರ್ನಾಟಕದಿಂದ ಬರ್ತಾ ಇದಾರ, ಬೇರೆ ಬೇರೆ ಸ್ಟೇಟ್ಲಿಂದ ತಮಿಳ್ನಾಡು, ಮಹಾರಾಷ್ಟ್ರ, ತೆಲಂಗಾಣಲ್ಲೇ ಬರ್ತಾ ಇದ್ದಾರ. ಅದಕ್ಕೆ ಈ ನಮ್ಮೊಂದು ಸೇವೆಯಲ್ಲಿಂದ ಅವ್ರಿಗೆ ನಾವೇನೊಂದು ಪ್ರಸಾದ, ಅನ್ನದಾನ, ಸೀರಾ ಮತ್ತೆ ಒಳ್ಳೆ ಒಂದು ಆಹಾರ ಕೊಡ್ತಾ ಇದ್ದೇವೆ. ಅದಕ್ಕೆ ನಾ ಶರಣ್ಯಾಗ ಪ್ರಾರ್ಥನೆ ಮಾಡ್ತೀನಿ, ಎಲ್ಲರೂ ಹರಕೆ ಪೂರೈಸ್ಲಿ ಅಂತಂತೇಳಿ ನಿಮ್ಮ ಆಶೀರ್ವಾದ ಈ ಪೂರ ಕಲಬುರಗಿ, ಕರ್ನಾಟಕ, ನಾಡಿನ ಜನತೆ ಮ್ಯಾಗ ಸದಾ ಇರ್ಲಿ ಅಂತಂತೇಳಿ ಹಾರೈಸ್ತೀನಿ. ಕಲಬುರಗಿಯ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 204ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಚಂದ್ರಶೇಖರ್ ಪಾಟೀಲ್ ರೇವೂರ್ ಫೌಂಡೇಶನ್ ಕಲಬುರಗಿಯ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 204ನೆಯ ಜಾತ್ರಾ ಮಹೋತ್ಸವದ ನಿಮಿತ್ತ ಅನ್ನದಾಸೋಹ ಕಾರ್ಯಕ್ರಮವು ಶ್ರೀ ಚಂದ್ರಶೇಖರ್ ಪಾಟೀಲ್ ರೇವೂರ್ ಫೌಂಡೇಶನ್ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ರಸ್ತೆಯಲ್ಲಿ ಇರುವ NV ಕನ್ಯಾಶಾಲೆಯ ಹತ್ತಿರ ದಿನಾಂಕ 8ನೇ ಮಾರ್ಚ್ 2026ರಂದು ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಚೌದಾಪುರಿ ಹಿರೇಮಠ, ಬ್ರಹ್ಮಪುರ ಶಹಬಾಜಾರ್ ಕಲಬುರಗಿಯ ಪೂಜ್ಯ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಆರಾಧ್ಯ ದೈವ ಮಹಾದಾಸೋಹಿ ಶರಣಬಸವೇಶ್ವರರ 2204ನೆಯ ಜಾತ್ರಾ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಲಿಂಗೈಕ್ಯ ಚಂದ್ರಶೇಖರ್ ಪಾಟೀಲ್ ಅಭಿಮಾನಿಗಳ ಬಳಗದ ವತಿಯಿಂದ ಏನು ಮಹಾದಾಸೋಹಿ ಶರಣಬಸವೇಶ್ವರರ ಮೂಲ ತತ್ವ ಆದರ್ಶ ಇತ್ತು, ಅನ್ನ ಸಂತರ್ಪಣೆ, ಬಂದಂಥ ಭಕ್ತರಿಗೆ ದಾಸೋಹದ ಒಂದು ಸಮರ್ಪಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಇವತ್ತು ಈ ಅಭಿಮಾನಿ ಬಳಗ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಅಭಿಮಾನಿ ಬಳಗವು ಸೇರಿಕೊಂಡು ಅತ್ಯಂತ ಹರ್ಷದಿಂದ ಬಂದಂತ ಭಕ್ತರಿಗೆಲ್ಲ, ಯಾಕಂದ್ರೆ ಇವತ್ತಿನ ದಿನ ಇಡೀ ರಾಜ್ಯದಾದ್ಯಂತ ಮತ್ತು ಪಕ್ಕದ ರಾಜ್ಯದಿಂದ ಶರಣನ ದರ್ಶನಕ್ಕೆ ಬಂದಿರತಕ್ಕಂಥ ದರ್ಶನಾರ್ಥಿಗಳಿಗೆ ಅನ್ನ ಸಂತರ್ಪಣೆ ಆಗಬೇಕು, ಬಂದಂಥವರೆಲ್ಲ ಸಂತೃಪ್ತಿ ಹೊಂದಬೇಕು ಅಂತಕ್ಕಂಥ ಒಂದು ದೃಷ್ಟಿ ಇಟ್ಟುಕೊಂಡು ಈ ಅಭಿಮಾನಿ ಬಳಗ ನಮ್ಮ ಅಪ್ಪುಗೌಡರ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ನಡೆಸ್ಕೊಂಡು ಬರ್ತಾ ಇದೆ. ನಡೆಸಿಕೊಂಡು ಬಂದಿರತಕ್ಕಂಥ ಎಲ್ಲ ಅಭಿಮಾನಿ ಬಳಗಕ್ಕೂ, ನಮ್ಮ ದತ್ತಾತ್ರೇಯ ಪಾಟೀಲ್ ಅವರ ಕುಟುಂಬಕ್ಕೂ ಮತ್ತು ಎಲ್ಲ ನಾಡಿನ ಸಮಸ್ತ ಜನತೆಗೆ ಆ ಶರಣನ ಆಶೀರ್ವಾದ ಇರಲಿ. ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ನಾಡು ಒಳ್ಳೆಯ ಮಳೆ ಮತ್ತು ಬೆಳೆ ಸಿಗಲಿ, ಆ ಶರಣನ ಆಶೀರ್ವಾದ ಸರ್ವರಿಗಾಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕರ್ನಾಟಕದ ಆರಾಧ್ಯ ದೇವತೆ ಆಗಿರುವಂತ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಅದ್ದೂರಿಯಾಗಿರುವಂತ ಲಕ್ಷಾಂತರ ಭಕ್ತರು ಸೇರಿರುವಂತ ಈ ಒಂದು ರಥೋತ್ಸವ ಕಾರ್ಯಕ್ರಮ ಇವತ್ತು
ಈ ರಥೋತ್ಸವದಲ್ಲಿ ಇಡೀ ಕಲ್ಯಾಣ ಕರ್ನಾಟಕದಿಂದ ಅನೇಕ ಜನ ಭಕ್ತರು ಇವತ್ತು ಶರಣಬಸವೇಶ್ವರ ದೇವಸ್ಥಾನಕ್ಕೆ ಬಂದು ಆಶೀರ್ವಾದವನ್ನ ಪಡ್ಕೋತಾರೆ. ಆ ಒಂದು ಶರಣಬಸವೇಶ್ವರರ ಜಾತ್ರೆಯನ್ನ ನಾನು ಇಡೀ ನಮ್ಮ ನಾಡಿನ ಜನತೆಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ ಅವರಿಗೆ ಎಲ್ಲರಿಗೂ ಕೂಡ ಈ ಜಾತ್ರೆಗೆ ಸ್ವಾಗತವನ್ನ ಕೋರಿ, ಇವತ್ತು ನಮ್ಮ ಪರಮ ಪೂಜ್ಯರು ಈ ಭಾಗದ ಆರಾಧ್ಯ ದೇವರಾಗಿರುವಂತ ನಮ್ಮ ಚೌದಾಪುರಿ ಮಠದ ಪರಮ ಪೂಜ್ಯರಾದಂತ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು ಮತ್ತು ಅದೇ ರೀತಿ ನಮ್ಮ ಭಾಗದ ಪ್ರತಿಷ್ಠಿತ ಮಠವಾಗಿರುವಂತ ಸಾವಳಗಿಯ ಶಿವಲಿಂಗೇಶ್ವರ ಮಠದ ಪೀಠಾಧಿಪತಿಗಳಾದಂತ ಪರಮ ಪೂಜ್ಯ ಗುರುನಾಥ್ ಮಹಾಸ್ವಾಮೀಜಿಗಳ ಅಮೃತ ಹಸ್ತದಿಂದ ಇವತ್ತು ದಾಸೋಹವನ್ನ ಇವತ್ತು ಪ್ರಾರಂಭ ಆಗಿರುವಂತದ್ದು. ಅನೇಕ ಜನ ಭಕ್ತರಿಗೆ ಇವತ್ತು ನಮ್ಮ ಶ್ರದ್ಧೆಯ ನಾಯಕರು, ಇಂದಿನ ಶಾಸಕರಾದಂತ ಪೂಜ್ಯ ತಂದೆಯವರಾದಂತ ಚಂದ್ರಶೇಖರ್ ಪಾಟೀಲ್ ಅವರ ಒಂದು ಹೆಸರಿನಿಂದ ಇವತ್ತು ದಾಸೋಹದ ಸೇವೆ, ಅವರ ಅಭಿಮಾನಿ ಬಳಗ ಮತ್ತು ಅನೇಕ ಜನ ಸ್ನೇಹಿತರು ಸೇರಿ ಇವತ್ತಿನ ದಿವಸ ಮಾಡ್ತಾ ಇರುವಂತದ್ದು. ಪರಮ ಪೂಜ್ಯರ ಅಮೃತ ಹಸ್ತದಿಂದ ಇದು ಚಾಲನೆಯನ್ನಗೊಂಡಿರುವಂತದ್ದು. ಅದೇ ರೀತಿ ನಮ್ಮ ಸುಲ್ಫುಲ್ ಮಠದ ಪೂಜ್ಯರಾದಂತ ಸುಲ್ಫುಲ್ ಮಠದ ಪೂಜ್ಯರು ಅವರು ಕೂಡ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಹೋಗಿರುವಂತದ್ದು. ನಮ್ಮ ಗುರು ಬಸವೇಶ್ವರ ಮಠದ ಪೂಜ್ಯರು ಕೂಡ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿರುವಂತದ್ದು. ಹೀಗಾಗಿ ಎಲ್ಲಾ ಪೂಜ್ಯರ ಚರಣಕ್ಕೂ ಕೂಡ ಈ ಸಂದರ್ಭದಲ್ಲಿ ವಂದಿಸಿ ಮತ್ತೊಮ್ಮೆ ಆ ಶರಣರು ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸ್ಲಿ ಅಂತ, ಎಲ್ಲಾ ಭಕ್ತರಲ್ಲೂ ಕೂಡ ಆಶೀರ್ವದಿಸ್ಲಿ, ನಮ್ಮೆಲ್ಲರ ಮೇಲೆ ಅವರ ಒಂದು ಆಶೀರ್ವಾದ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡಿ ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. 204ನೆಯ ಕಲಬುರಗಿಯ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಅಲ್ಲಮಪ್ರಭು ಪಾಟೀಲ್ ರವರ ಅಭಿಮಾನಿಗಳ ಬಳಗದ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. 204ನೆಯ ಕಲಬುರಗಿಯ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಅಲ್ಲಮಪ್ರಭು ಪಾಟೀಲ್ ರವರ ಅಭಿಮಾನಿ ಬಳಗದ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ರಸ್ತೆಯಲ್ಲಿ ಇರುವ ಎನ್ವಿ ಕಾಲೇಜ್ ಹತ್ತಿರ ಹಮ್ಮಿಕೊಂಡಿದ್ದ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಶಾಸಕ ಅಲ್ಲಮಪ್ರಭು ಪಾಟೀಲ್ ಅವರ ಸುಪುತ್ರರು ಉಪಸ್ಥಿತರಿದ್ದರು.
ಜಾತ್ರೆಯ ಅಂಗವಾಗಿ ಅಲ್ಲಂಪುರ ಪಾಟೀಲ್ ಅಭಿಮಾನ್ ಬಳಗದಿಂದ ಇವತ್ತಿನ ದಿವಸ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಾರ. ಇದು ಒಂದು ಒಳ್ಳೆಯ ಸಂದೇಶದ, ಯಾಕಂದ್ರೆ ಕಲಬುರಗಿ ಅಷ್ಟೇ ಒಂದು ಊರದ ಜನರು ಕಾಣಲಾಗ್ಯಾರ. ನಿಮ್ಗೆ ನೀವು ನೋಡಬೇಕು, ಅವ ಹೇಳಿದ್ರೆ ಸುಮಾರು ಒಂದು ಅರ್ಧ ತಾಸಿಂದ ಬೆಳಗ್ಗೆಯಿಂದ ನಡೀತದೆ. ಈಗ ಒಂದು ಅರ್ಧ ತಾಸು ಅಂತ ಯಾಕೋ ಮಂದಿ ತನ್ನ ಸ್ವಂತ ಚೀಲ ಅಕ್ಕಿ ಬ್ಯಾಳೆ ಹಿಡ್ಕೊಂಡು ದಾಸೋಗ ಮನೇಲಿಂದ ತೊಗೊಂಡು ಎಡ್ಕೋತ ತೊಗೊಂಡು ಹೊಂಟ್ರ. ಇದು ಏನಂತಾರಲ್ಲ, ಬರೀ ಕರ್ನಾಟಕ ರಾಜ್ಯದಲ್ಲಿ ಯಾಕೋ ಪೂರ ಈ ಸಲ ನಮ್ಮದು ಇಡೀ ಭಾರತ ದೇಶದ ಜನರು ಇಲ್ಲಿ ಸೇರಿದಂಗೆ ಆಗ್ಯದ. ಇವತ್ತು ರಥೋತ್ಸವ 204ನೇ ರಥೋತ್ಸವ. ಇದೇ ರೀತಿ ನಮ್ಮ ಕಲಬುರಗಿ ಶರಣಬಸವೇಶ್ವರ ಏನು ನಮ್ಮ ಕಲಬುರಗಿ ಜನರೇ ಮ್ಯಾಗ ಶರಣಬಸವೇಶ್ವರ ಆಶೀರ್ವಾದ ಇದೇ ರೀತಿ ಆಗಿರಲಿ. ನಮ್ಮ ಕಲಬುರಗಿ ಯಾವಾಗೂ ಊರು ಶಾಂತಿ ಸಮಗ್ನಂದ್ರೆ ಇದು ಏನಂತಾರಲ್ಲ, ಈ ಸಲ ರಂಜಾನ್ ಮತ್ತು ಕಲಬುರಗಿ ಶರಣದೇನು ನಮ್ಮದು ಮೊದಲಿನ ಹಿಡಿದು ಹಿರಿಯರಿಂದ ಬಂದು ಬರ್ಕೋತ ಹೊಂಟದ. ಕಲಬುರಗಿ ಶರಣಬಸವೇಶ್ವರ ಮತ್ತು ದಾರ್ಗಾ ಖಾಜಾ ಬಂದೇ ನವಾಜು ಏನು ಅಣ್ಣ ತಮ್ಮದ್ರು ಇದು ಅದ. ಇದೇ ರೀತಿ ಪ್ರತಿ ವರ್ಷ ಇದೇನು ಹಿಂಗೆ ನಡೀಲಿ ಅಂತ ಹೇಳಿ ಆ ಕಲಬುರಗಿ ಶರಣಬಸವೇಶ್ವರ ಬಿಡ್ಕೊಂಡು ಎಲ್ಲರಿಗೂ ಕಲಬುರಗಿಯ ನಡೆದಾಡ ದೇವರಾದಂಥ ಶರಣಬಸವೇಶ್ವರ ಅವರ ಜಾತ್ರಾ ನಿಮಿತ್ತವಾಗಿ ಇವತ್ತೇನು 204ನೇ ರಥೋತ್ಸವ ಕಾರ್ಯಕ್ರಮವನ್ನು ಏನು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತೇನು ಹಮ್ಮಿಕೊಂಡಿದ್ದಾರೆ, ಅದರ ನಿಮಿತ್ತವಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರ ಗೆಳೆಯರ ಬಳಗದಿಂದ ಅಭಿಮಾನಿಗಳಿಂದ ಇವತ್ತೇನು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಇಡೀ ಕಲಬುರಗಿ ಜನತೆಯ ಶರಣಬಸವೇಶ್ವರ ಆಶೀರ್ವಾದ ಸದಾ ಯಾವತ್ತಿಗೂ ಇರುತ್ತದೆ. ಮತ್ತು ಅಲ್ಲಂಪ್ರಭು ಪಾಟೀಲ್ ಅವರ ಮೇಲೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಸದಾ ನಡೆದಾಡ ದೇವರ ಶರಣಬಸವೇಶ್ವರ ಅವರ ಆಶೀರ್ವಾದ ಇರಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ಜಾತ್ರಾ ಮಹೋತ್ಸವಕ್ಕೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ, ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 204ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಶರಣಬಸವೇಶ್ವರ ತರುಣ ಸಂಘದ ವತಿಯಿಂದ 15ನೇ ವರ್ಷದ ಮಹಾಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಶರಣಬಸವೇಶ್ವರ ತರುಣ ಸಂಘದ ವತಿಯಿಂದ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 204ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ 15ನೇ ವರ್ಷದ ಮಹಾಪ್ರಸಾದ ಕಾರ್ಯಕ್ರಮ ದಿನಾಂಕ 8ನೇ ಮಾರ್ಚ್ 2026ರಂದು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಆನಂದ್ ಹೋಟೆಲ್ ಹತ್ತಿರ ಭಕ್ತಾದಿಗಳಿಗಾಗಿ ಅನ್ನಪ್ರಸಾದ ಮತ್ತು ಮಜ್ಜಿಗೆಯ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಈ ತರುಣ ಸಂಘದಲ್ಲಿ ಇದ್ದ ದಿವಂಗತ ದೀಪಕ್ ತಿವಾರಿ ಅವರು ತಮ್ಮನ್ನ ಅಗಲಿರುವ ಕುರಿತು ತರುಣ ಸಂಘದ ಸದಸ್ಯರು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿಕೊಂಡು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಇವತ್ತಿನ ದಿವಸ ಕಲಬುರಗಿ ಶ್ರೀ ಶರಣಬಸವೇಶ್ವರ 204ನೇ ಜಾತ್ರಾ ಮಹೋತ್ಸವ ಎಲ್ಲ ಕಲಬುರಗಿ ಮಹಾಜನತೆಗೆ ಹಾಗೂ ಕರ್ನಾಟಕ ಮಹಾಜನತೆಗೆ ಕಲಬುರಗಿ ಶ್ರೀ ಶರಣಬಸವೇಶ್ವರ ಆಶೀರ್ವಾದ ಕೃಪಾ ಇರಲಿ ಅಂತ ಹೇಳಿ ನಮ್ಮ ಎಲ್ಲ ದೇವತೆಗಳಲ್ಲಿ ಕೇಳ್ಕೊತಾ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಆನಂದ್ ಹೋಟೆಲ್ ಸರ್ಕಲ್ದಲ್ಲಿ ಶ್ರೀ ಶರಣಬಸವೇಶ್ವರ ತರುಣ ಸಂಘ ವತಿಯಿಂದ ನಾವು ಅನ್ನದಾಸೋಹ ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷದಂತೆ 15 ವರ್ಷ ಆಯ್ತು ಇವತ್ತಿಗೆ. ನಮ್ಮ ಆತ್ಮೀಯ ಗೆಳೆಯರಾದಕ್ಕಂತ ಆನಂದ್ ಪಾಟೀಲ್ ಅವರು, ಹನುಮಂತ್ ವಚ್ಚ ಅವರು, ಲಕ್ಷ್ಮೀಕಾಂತ್ ಜೋಳದವರು, ದಯಾನಂದ್ ಅವರು, ಶಿವಶರಣ ಮೂಲ್ಗಿ ಅವರು, ಸೋಮ ಅವರು, ಸಂಜು ಸುರ್ಪುರ್ ಅವರು, ಶರಣು ಟೆಂಗ್ಳಿ ಅವರು, ಸುಮಾರು ಜನ ಕೂಡಿಕೊಂಡು 15 ವರ್ಷ ಹಿಂದಗಡೆ ನಾವೊಂದು ಸಂಘ ಸ್ಥಾಪನೆ ಮಾಡಬೇಕಂತ ಯೋಚಿಸಿ ಮಾಡಿ ಸಂಘ ಸ್ಥಾಪನೆ ಮಾಡಿದೀವಿ. ಆ ಸಂಘದ ಹೆಸರು ಶ್ರೀ ಶರಣಬಸವೇಶ್ವರ ತರುಣ ಸಂಘ ಅಂತೇಳಿ. ಯಾಕಂದ್ರೆ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಬರೋದು ಮಾರ್ಚ್ನಲ್ಲಿ ಬಹಳ ಬಿಸಿಲು ಇರ್ತದೆ. ನಮ್ಮ ಗುಲ್ಬರ್ಗ ತಾಪಮಾನ ಬಿಸಿಲು ಇರ್ತದೆ. ಸುಮಾರು ಹಳ್ಳಿಗಳಿಂದ ಬಹಳ ಜನ ಈ ಜಾತ್ರಾ ಮಹೋತ್ಸವಕ್ಕೆ ಬರ್ತಾರೆ. ಅವರಿಗೆ ಒಂದು ಒಳ್ಳೆ ಅನುಕೂಲವಾಗಬೇಕು. ಅವರಿಗೆ ಈ ಬಿಸಿಲಿನಲ್ಲಿ ತಂಪಾದ ಮಜ್ಜಿಗೆ ಅನ್ನ ಸಂಪರ್ಣೆ ಆಗಬೇಕು, ಹೊಟ್ಟಿ ತುಂಬಾ ಊಟ ಮಾಡಬೇಕು, ನಮ್ಮ ಯುವಕರಿಗೆ ಆಶೀರ್ವಾದ ಮಾಡ್ಬೇಕಂತಂದು ಸತತವಾಗಿ ಈ ಅನ್ನದಾಸೋಹ ಹಮ್ಮಿಕೊಂಡಿದೆ ಬರ್ತಾ ಇದ್ದೇವೆ. ಆದ ಕಾರಣ ಇವತ್ತಿನ ದಿವಸ ಶರಣಬಸವೇಶ್ವರ ಆಶೀರ್ವಾದ ನಮ್ಮಲ್ಲಿ ಕೂಡ ಇರಬೇಕು, ಸದಾಕಾಲ ಕಲಬುರಗಿ ಜನತೆ ಮೇಲೆ ಕೂಡ ಇರಬೇಕಂದು ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊತಾ ತಾವು ಕೂಡ ನಮಗೆ ಆಶೀರ್ವಾದ ಮಾಡ್ಬೇಕಂತೇಳಿ ಕೇಳ್ತಾರೆ. ಈ ಶರಣಬಸವೇಶ್ವರ ತರುಣ ಸಂಘದ ಇನ್ನೊಬ್ಬ ನಮ್ಮ ಆತ್ಮೀಯ ಸೋದರು ಮತ್ತ ನನ್ನ ಆತ್ಮೀಯ ಗೆಳೆಯರು ಇವತ್ತು ನಮ್ಮನ್ನು ಅಗಲಿ 1 ವರ್ಷ ಆಗಿದೆ. ಅವರು ಕೂಡ ಪ್ರೋತ್ಸಾಹ ನಮ್ಮಲ್ಲಿ ಸದಾ ಇವತ್ತಲ್ಲ 15 ವರ್ಷದಿಂದ ಅವರ ಪ್ರೋತ್ಸಾಹ, ಅವರ ಬಹಳ ಸಹಕಾರ ನಮ್ಮಲ್ಲಿ ಇತ್ತು. ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರು ಕೂಡ ಮೇಲಿಂದ ನಮಗೆ ಆಶೀರ್ವಾದ ಇದೇ ತರ ನೀವು ಮುನ್ನಡೆಸ್ಕೊಂಡು ಹೋಗ್ಬೇಕಂತ ಆಶೀರ್ವಾದಿಸಿದ್ದಾರೆ. ಅವರಿಗೂ ನೆನೆಯುತ್ತಾ ನಾನು ಇವತ್ತು ನೆನೆದಿದ್ದ ಇವತ್ತು ದೀಪಕ್ ತಿವಾರಿ ಅವರು ನನ್ನ ಆತ್ಮೀಯ ಗೆಳೆಯರು ಇವತ್ತು ಅಗಲಿ 1 ವರ್ಷ ಆಗಿದೆ.
ಅವರ ನೆನಪಿನಲ್ಲಿ ಇದು ಅನ್ನದಾಸೋಹ ಮಾಡ್ತಾರೆ. ಕಲಬುರಗಿ ಜನತೆಗೆ ನಮಸ್ಕರಿಸುತ್ತಾ ಇವತ್ತಿನ ದಿನ ಶರಣಬಸವೇಶ್ವರ 204ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಶರಣಬಸವೇಶ್ವರ ತರುಣ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇವತ್ತಿಗೆ 15ನೇ ವರ್ಷ ಇದು ಅನ್ನದಾಸೋಹ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಕಲಬುರಗಿ ನೆರೆ ರಾಜ್ಯ ಭಾರತ ದೇಶದಿಂದ ಎಲ್ಲೆಲ್ಲಿದ ಜನ ಬರ್ತಾರ. ಈ ಒಂದು ಜಾತ್ರೆಗೆ ಬರ್ಬೇಕಾದ್ರೆ ಬಿಸಿಲು ಜಾಸ್ತಿ ಇರ್ತದೆ, ಮಾರ್ಚ್ನಾಗ ಇರ್ತದೆ ಅಂತೇಳಿ ನಾವೊಂದು ಅನ್ನ ಪ್ರಸಾದ ಮತ್ತೆ ಮಜ್ಜಿಗೆಯನ್ನು ಎಲ್ಲಾ ಭಕ್ತರಿಗೆ ನಾವು ಕೊಡ್ತಾ ಇದ್ದೀವಿ. ಪ್ರತಿ ವರ್ಷನೂ ನಾವು ಮಾಡ್ತಾ ಬಂದಿದ್ದೀವಿ. ಮತ್ತೆ ದೇವರು ಇನ್ನಷ್ಟು ಶಕ್ತಿ ಕೊಡ್ಲಿ, ಇನ್ನಷ್ಟು ಜನರು ಬರ್ಲಿ ಅಂತ ನಾವೊಂದು ಕೇಳ್ಕೊಂಡು ನನ್ನ ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಅಂಡರ್ ಬ್ರಿಡ್ಜ್ ಹತ್ತಿರದ ಶಾಸ್ತ್ರಿ ನಗರದಲ್ಲಿ ಸದ್ಭಾವ ಲೈಫ್ ಸ್ಟೈಲ್ ಒಬೆಸಿಟಿ ಮತ್ತು ಮೆಟಬಾಲಿಕ್ ಕ್ಲಿನಿಕ್ನ ಅದ್ಧೂರಿ ಉದ್ಘಾಟನಾ ಸಮಾರಂಭ ಇಂದು ಬೆಳಿಗ್ಗೆ ಜರುಗಿತು. ಸದ್ಭಾವ ಲೈಫ್ ಸ್ಟೈಲ್ ಒಬೆಸಿಟಿ ಮತ್ತು ಮೆಟಬಾಲಿಕ್ ಕ್ಲಿನಿಕ್ನ ಅದ್ಧೂರಿ ಉದ್ಘಾಟನಾ ಸಮಾರಂಭವು ದಿನಾಂಕ 8ನೇ ಮಾರ್ಚ್ 2026ರಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಅಂಡರ್ ಬ್ರಿಡ್ಜ್ ಹತ್ತಿರದ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಎದುರುಗಡೆಯ ಶಾಸ್ತ್ರಿ ನಗರದಲ್ಲಿ ಅದ್ಧೂರಿಯಾಗಿ ಜರುಗಿತು. ಈ ಉದ್ಘಾಟನಾ ಸಮಾರಂಭಕ್ಕೆ ಗೌರವ ಅತಿಥಿಗಳಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಶಶಿಲ್ಜಿ ನಮೋಶಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಸದ್ಭಾವ ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ಅಭಿಷೇಕ್ ಆರ್ ಮಾಲಿ ಪಾಟೀಲ್, ಎಂಡಿ ಇಂಟರ್ನಲ್ ಮೆಡಿಸಿನ್ ಮತ್ತು ಸದ್ಭಾವ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಶಿಲ್ಪಾ ಎ ಮಾಲಿ ಪಾಟೀಲ್, ಎಂಎಸ್ ಒಬಿಸಿ, ಎಫ್ಎಂಎಎಸ್, ಡಿಎಂಎಎಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಉದಯ್ ಕುಮಾರ್ ಎಸ್ ಚಿಂಚೋಳಿ, ಮಲ್ಲು ಉದುನೂರ್ ಸೇರಿದಂತೆ ಇತರೆ ವೈದ್ಯರು ಉಪಸ್ಥಿತರಿರುವ ಮೂಲಕ ಶುಭ ಕೋರಿದರು. ಸದ್ಭಾವ್ ಲೈಫ್ ಸ್ಟೈಲ್ ಅಂತ ಅನ್ನುವಂಥ ಒಂದು ಆಸ್ಪತ್ರೆ ಅನ್ಬೋದು. ಒಬ್ಯಾಸಿಟಿ ಅಂದರೆ ದಪ್ಪಾಗಿರುವಂಥದ್ದು ಮತ್ತು ಮೆಟಬಾಲಿಕ್ ಕ್ಲಿನಿಕ್, ಈ ಒಂದು ವಿಶೇಷವಾದಂಥ ಒಂದು ಕ್ಲಿನಿಕನ್ನು ಮಾನ್ಯ ನಮ್ಮ ಮಿತ್ರರಾದಂಥ ಡಾಕ್ಟರ್ ಅಭಿಷೇಕ್ ಅವರು ಮತ್ತು ಹಿರಿಯರಾದಂಥ ದೇಶ್ಮುಖ್ ಸಾಹೇಬರು, ಮಿಸಸ್ ಅಭಿಷೇಕ್ ಅವರು ಎಲ್ಲರೂ ಸೇರಿ ಈ ಒಂದು ಒಳ್ಳೆಯ ಕೆಲಸದಲ್ಲಿ ಅವರು ಮುಂದಾಗಿದ್ದಾರೆ. ಇವತ್ತು ನನಗನ್ಸುತ್ತೆ 4ನೇ ಮನುಷ್ಯಗೆ ಅವನು 4ನೇನು ಪ್ರತಿಯೊಬ್ಬರು ನನಗೆ ಹಿಡ್ಕೊಂಡು ವಿ ಆರ್ ಸೋ ಮಚ್ ಒಬೆಸ್ಟ್, ಸ್ವಲ್ಪ ಹೆಚ್ಚು ಕಡಿಮೆ ದಪ್ಪಾಗಿದೆ. ಬಹಳ ಕಡಿಮೆ ಜನ ತೆಳಗಾಗಿದ್ದಾರೆ, ಅದರಲ್ಲಿ ಅಭಿಷೇಕ್. ಹೀಗಾಗಿ ಇಟ್ ಈಸ್ ವೆರಿ ಎಸೆನ್ಷಿಯಲ್. ನಾವು ವೆಯ್ಟ್ ಕಡಿಮೆ ಮಾಡ್ಕೋಬೇಕು. ಅದು ನಿರಂತರವಾಗಿ ಎಸ್ಪೆಷಲಿ ನಾವು ಕೋವಿಡ್ ಆದಮೇಲೆ ನೋಡ್ತೀವಿ, ಪ್ರತಿಯೊಬ್ಬರಿಗೆಲ್ಲರೂ ಏನು ಅಡ್ವೈಸ್ ಮಾಡ್ತಾರೆ ಅಂದರೆ ನೀವು 1 ಗಂಟೆಯರೆ ನೀವು ನಿಮ್ಮ ಹೆಲ್ತ್ ಬಗ್ಗೆ ನೀವು ಚಿಂತನೆ ಮಾಡಿರಿ. ಮತ್ತು ದಪ್ಪಾಗಿದ್ದರೆ ಒಬೆಸ್ಟ್ ಇದ್ದರೆ ಯು ಆರ್ ಪ್ರೋನ್ ಟು ಎನಿ ಡಿಸೀಸ್. ಅದು ಹಾರ್ಟ್ ಪ್ರಾಬ್ಲಮ್ ಇರಲಿ ಅಥವಾ ಅನೇಕ ಡಯಾಬಿಟಿಕ್ ಇರಲಿ, ಇವೆಲ್ಲನೂ ಅದರಿಂದ ಉದ್ಭವ ಆಗ್ತವೆ. ಹೀಗಾಗಿ ಇದು ನನಗನ್ಸುತ್ತೆ ನಮ್ಮೂರಲ್ಲಿ ಭಾಳ ಎಸೆನ್ಷಿಯಲ್ ಇದ್ದಂಥ ಒಂದು ಬೇಕಾಗಿದ್ದಂಥ ಒಂದು ಆಸ್ಪತ್ರೆ ಅಂತ ಅನ್ಬೋದು. ಈ ಸಂದರ್ಭದಲ್ಲಿ ನಾನು ಅಭಿಷೇಕ್ ಅವರಿಗೂ ಮತ್ತು ಎಲ್ಲ ಅವ್ರ ಟೀಮ್ ಮೆಂಬರ್ಸ್ ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಈ ಥರದ ಒಂದು ಕ್ಲಿನಿಕ್ ಅಥವಾ ಒಂದು ಆಸ್ಪತ್ರೆ ಬೇಕಾಗಿತ್ತು. ನಿಮ್ಗೆ ಅಭಿನಂದನೆಗಳು. ದಿಸ್ ವಿಲ್ ಹ್ಯಾವ್ ಅ ಲಾಂಗ್ ವೇ ಟು ಗೋ. ಭಾಳ ದೊಡ್ಡದಾದಂಥ ಭವಿಷ್ಯ ಈ ಥರದ ಹಾಸ್ಪಿಟಲ್ ಇದೆ. ನಿಮಗೆ ಶುಭವಾಗಲಿ ಅಂಥೇಳಿ ನಾನು ಸರ್ ಖಂಡಿತ ಇದ್ರ ಉಪಯೋಗ ತೊಗೊಳ್ರಿ. ಈಗ ನಾವು ಇಷ್ಟೆಲ್ಲ ಡಾಕ್ಟರ್ಸ್ ಮಧ್ಯದಲ್ಲಿದ್ದರೂ ಕೂಡ ನಮಗೆ ಎಕ್ಸಾಕ್ಟ್ಲಿ ಇದು ಗೊತ್ತಿಲ್ಲ. ಅಂದರೆ ನನ್ನ ಎಡ ತಾಯಿಯಲ್ಲಿ ನಾನು ವೇಟ್ ಜಾಸ್ತಿ ಇದ್ದೀನೋ ಅಥವಾ ಬಲಗೈನಲ್ಲಿ ನಾನು ವೇಟ್ ಜಾಸ್ತಿ ಇದ್ದೀನೋ, ಎಕ್ಸಾಕ್ಟ್ಲಿ ನಾನು ಕಡಿಮೆ ಮಾಡಬೇಕಂದ್ರೆ ಎಲ್ಲಿ ಕಡಿಮೆ ಮಾಡಬೇಕು, ಇವೆಲ್ಲ ಭಾಳ ಮೈನ್ಯೂಟಾಗಿ ಈ ಆಸ್ಪತ್ರೆಯಲ್ಲಿ ಡಯಾಗ್ನೋಸ್ ಮಾಡಿ ನಮಗೆ ತಿಳಿಸ್ಕೊಡುತ್ತೆ. ಹೀಗಾಗಿ ಎಲ್ಲರೂ ಇದನ್ನು ಉಪಯೋಗ ತೆಗೆದುಕೊಳ್ತಾರೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಉಪಯೋಗ ತೊಗೊಂಡ್ರೆ ಅವರಿಗೂ ಕೂಡ ಅನುಕೂಲ ಆಗುತ್ತೆ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಸಾಕಷ್ಟು ಇರುತ್ತೆ ಇದರಲ್ಲಿ. ಸೊ ಇದು ಪೇಷಂಟ್ಸ್ ನಂಬರ್ ಜಾಸ್ತಿ ಆದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತು ಈ ಥರದ ವ್ಯವಸ್ಥೆಯನ್ನು ಭಾಳ ಕಡಿಮೆ ದರದಲ್ಲಿ ಅವ್ರು ಕೊಡ್ಬೋದು. ದಟ್ ಶುಡ್ ಬಿ ದ ಇಂಟೆನ್ಷನ್. ಅನೇಕ ಆಸ್ಪತ್ರೆಗಳು ಈ ಪಾಲಿಸಿನ ಅಡಾಪ್ಟ್ ಮಾಡ್ಕೋತಾರೆ. ಲೆಟ್ ದ ನಂಬರ್ ಇನ್ ಕೇಸ್ ವಿ ಕ್ಯಾನ್ ಗಿವ್ ದ ಟ್ರೀಟ್ಮೆಂಟ್ ಅಟ್ ಅ ಲೆಸರ್ ರೇಟ್. ಸೊ ಇದು ಉದ್ದೇಶ ಇದೆ. ನನ್ನ ಅನ್ಸದೆ ಎಲ್ಲ ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ದಿನ ನಮ್ಮದು ಒಬೆಸಿಟಿ ಕ್ಲಿನಿಕ್ ಇನಾಗ್ರೇಷನ್ಗೆ ಬಂದಿರೋದು ನಮೋಶಿ ಸರು, ರಾಜೇಶ್ ವಾಲಿ ಸರು, ಕಾರ್ಪೊರೇಟರ್ ಆದ ಮಲ್ಲೂರ್ನವರು ಮತ್ತು ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಮೈ ಟೀಮ್, ಸದ್ಭಾವ ಹಾಸ್ಪಿಟಲ್ ಟೀಮ್ ಆ್ಯಂಡ್ ಆಲ್ ದ ಎಲಿಗೆಂಟ್ ಮೆಂಬರ್ಸ್ ಇನ್ ದ ಸೊಸೈಟಿ, ಎಲಿಟ್ ಮೆಂಬರ್ಸ್ ಇನ್ ದ ಸೊಸೈಟಿ.
I wish to this one center is ಇದು ಏನಿದೆ it is driven out of passion. ನಮ್ಮದು over 10 years we have been back into hospital and healthcare. ಇದು ಬಹಳ ಇಂಪಾರ್ಟೆಂಟ್ ಇತ್ತು ಒಬೆಸಿಟಿ ಕ್ಲಿನಿಕ್ ಅನ್ನೋದು ಗುಲ್ಬರ್ಗದಲ್ಲಿ, ಬಿಕಾಸ್ ದೇರ್ ಇಸ್ ನೋ ಡೆಡಿಕೇಟೆಡ್ ಸೆಂಟರ್ ಫಾರ್ ದಿಸ್. ಒಬೆಸಿಟಿ ಎಲ್ಲರೂ ಬರೀ ನಾವು ಶೇವ್ ಮಾಡ್ತೀವಿ, ಬೈತೀವಿ, ದಪ್ಪ ಇದೆಯಾ ಅಂತ ಅಂತೀವಿ, ಬಟ್ ಯಾರೂ ಸೊಲ್ಯೂಷನ್ ಹೇಳ್ಕೊಡೋದಿಲ್ಲ. ಸೊ ಸೊಲ್ಯೂಷನ್ಗೂ ದೇರ್ ಇಸ್ ಅ ವೆರಿ ಸ್ಟ್ರಕ್ಚರ್ಡ್ ಆ್ಯಂಡ್ ಮೆಥಾಡಿಕಲ್ ಮೆಥಡ್ ಇದೆ. ವೇಟ್ ಡಯಟ್ ಏನು ಮಾಡಬೇಕು, ಎಕ್ಸಸೈಸ್ ಹೆಂಗೆ ಮಾಡಬೇಕು, ಸ್ಲೀಪ್ ಹೆಂಗಿದೆ, ಆ್ಯಂಡ್ ನೀವು ಸ್ಟ್ರೆಸ್ ಹೆಂಗಿದೆ, ಇದೆಲ್ಲ ನೋಡಿಕೊಂಡು ನಾವು ಇದು ಮಾಡೋದಿರುತ್ತೆ. ಸೊ ಇದೇ ರೀತಿಯಾಗಿ ನಾವು ಇದ ಕಾರಣ ನಾವು we have started this center which is inaugurated today on 8th March. So it will be open to the public from tomorrow itself. So ಎಲ್ಲ ಜನರು ಇದರ ಸದುಪಯೋಗ ಪಡಿಸ್ಕೋಬೇಕಂತ ವಿನಂತಿ. ನಮಸ್ಕಾರ ಎಲ್ರಿಗೂ. ಗೊತ್ತಿದ್ದ ಹಾಗೆ ಟುಡೇ ವಿ ಹ್ಯಾವ್ ಇನಾಗ್ರೇಟೆಡ್ ಅವರ್ ಒಬೆಸಿಟಿ ಆ್ಯಂಡ್ ಮೆಟಬಾಲಿಕ್ ಕ್ಲಿನಿಕ್ ಇನ್ ದ ಪ್ರೆಸೆನ್ಸ್ ಆಫ್ ಅವರ್ ಚೀಫ್ ಗೆಸ್ಟ್ Shri sir. The only intention and aim of this clinic is that we want to create an awareness in the society to improve health and give importance to health. That is very much needed. ಯಾಕಂದ್ರೆ ಬರೀ ಎಲ್ಲರಿಗೂ BP ಶುಗರ್ ಆಯಿತು ಅಂತ ಬಂದು ಹಾಸ್ಪಿಟಲಿಗೆ ತೋರಿಸ್ತೀರಿ, ಬಟ್ ಅದರ ದಪ್ಪ ಇರೋದ್ರಿಂದ ನಿಮಗೆ BP ಶುಗರ್ ಕೊಲೆಸ್ಟ್ರಾಲ್ ಇಶ್ಯೂಸ್ ಇದೆ ಅಂತ ಅದು ಯಾರಿಗೂ ರಿಯಲೈಸೇಷನ್ ಇಲ್ಲ. ಸೊ ಮೇನ್ ಪ್ರಾಬ್ಲಮ್ ಇರೋದು ಅದನ್ನು ನೋಡಿಕೊಂಡು we are here to guide and help in a very systematic manner and very holistically approach ಮಾಡಿ ಯಾವ ಥರ ಒಬೆಸಿಟಿ ಇದೆ, ಎದರ್ಲಿಂದ ಒಬೆಸಿಟಿ ಇದೆ, ಸೊ ಅದನ್ನೆಲ್ಲ ಕಂಡು ಹಿಡಿದು ಮಾಡಿ ವಿ ಆರ್ ಟ್ರೈಂಗ್ ಆ್ಯಂಡ್ ಹೆಲ್ಪ್ ಪೇಷಂಟ್ಸ್ ಟು ಲೂಸ್ ವೇಟ್ ಆ್ಯಂಡ್ ಲಿವ್ ಹೆಲ್ದಿ. ಮೇನ್ ನಿಮ್ಮದು ಡಯಟು ಲೈಫ್ ಸ್ಟೈಲು ಅದರಿಂದ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ನಿಮ್ಮದು. ಮೇ ಬಿ ನಿಮಗೆ ಥೈರಾಯ್ಡ್ ಇಶ್ಯೂ ಬರಲಿಕ್ಕಿಲ್ಲ ಅಥವಾ BP ಶುಗರ್ ಬರಲಿಕ್ಕಿಲ್ಲ. ಥೈರಾಯ್ಡ್ ಒಬ್ವಿಯಸ್ಲಿ ಜೆನೆಟಿಕ್ ಹೆರಿಡಿಟ್ರಿನೂ ಇರ್ತೈತಿ, ಬಟ್ ಇದರಿಂದನೂ ಇತ್ತು ಅಂತಂದರೆ ದಟ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಮಾರ್ಚ್ 22ರಂದು ನಡೆಯಲಿರುವ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತದ ಚುನಾವಣೆಗೆ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ದೇವೇಂದ್ರಪ್ಪ ಗಣಮುಖಿ ಅವರು ನಾಮಪತ್ರ ಸಲ್ಲಿಸಿದರು. 22ನೇ ಮಾರ್ಚ್ 2026ರಂದು ನಡೆಯಲಿರುವ ರಾಜ್ಯ ಸರಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿಯ ಚುನಾವಣೆಗೆ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ದೇವೇಂದ್ರಪ್ಪ ಗಣಮುಖಿ ಜಾಪುರ್ ಕಿರಿಯ ಪ್ರಾಥಮಿಕ ಶಾಲೆಯವರು ತಮ್ಮ ನಾಮಪತ್ರವನ್ನು ಇಂದು ಮಧ್ಯಾಹ್ನ 3 ಗಂಟೆಗೆ ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆಯ ವೇಳೆ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಜಾತ್ರೆಯ ವಿಶೇಷ ಆಶೀರ್ವಾದ ದೊರೆತಿದ್ದು, ಶ್ರೀ ಬಸಯ್ಯಸ್ವಾಮಿ ಹೊದಲೂರು ಮತ್ತು ಶ್ರೀ ಪರಮೇಶ್ವರ್ ದೇಸಾಯಿ ಮುಖ್ಯ ಗುರುಗಳು ಯಳವಂತಗಿ ಮತ್ತು ಸಮಾಜ ಸೇವಕರಾದ ಸುನಿಲ್ ಕುಮಾರ್ ವಂಟಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪರಮೇಶ್ವರ್ ದೇಸಾಯಿ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಜಿಲ್ಲೆ ಹಾಗೂ ಸುನಿಲ್ ವಂಟಿ ಅಧ್ಯಕ್ಷರು, ಸುಜಯ್ ಶಿಕ್ಷಣ ಸಂಸ್ಥೆ ಕಲಬುರಗಿ ಹಾಗೂ ಬಸಯ್ಯಸ್ವಾಮಿ ಹೊದಲೂರ್ ನಿವೃತ್ತ ಶಿಕ್ಷಕರು ಉಪಸ್ಥಿತರಿದ್ದರು. ದೇವೇಂದ್ರಪ್ಪ ಗಣಮುಖಿ ಕಲಬುರಗಿ ದಕ್ಷಿಣ ವಲಯದ ಜಾಪುರದ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾಗಿದ್ದಾರೆ. ಅಲ್ಲದೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿ ದಕ್ಷಿಣ ವಲಯದ ನಿರ್ದೇಶಕರು ಮತ್ತು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಜಿಲ್ಲೆಯ ಉಪಾಧ್ಯಕ್ಷರಾಗಿದ್ದಾರೆ. ಮೊದಲಿಗೆ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದು ನಂತರ ಕಲಬುರಗಿ ನಗರದ ಏಷ್ಯನ್ ಮಾಲ್ನಲ್ಲಿ ಇರುವ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತದ ಕಚೇರಿಗೆ ತೆರಳಿ ನಾಮಪತ್ರವನ್ನ ಸಲ್ಲಿಸಿ. ನಾನು ದೇವೇಂದ್ರಪ್ಪ ಗಣಮುಖಿ ಸರ್ಕಾರಿ ನೌಕರರ ಸಂಘದ ಪತ್ರಿಕಾ ಕಾರ್ಯದರ್ಶಿ ಇದ್ದು, ನಾನು ಇವತ್ತು ಶರಣಬಸವೇಶ್ವರ ದಾಸೋಹಿ ಶರಣಬಸಪ್ಪ ಅವರ ದರ್ಶನ ತೆಗೆದುಕೊಂಡು ಅವರ ಇವತ್ತ ರಥೋತ್ಸವ ಅಂಗವಾಗಿ ಅನೇಕ ನಮ್ಮೆಲ್ಲ ಸರ್ಕಾರಿ ನೌಕರರು ಭಾಗವಹಿಸಬೇಕೆಂದು ಕೇಳಿಕೊಂಡು, ಇನ್ನೊಂದು ನಾನು ಇದೇ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದ ಚುನಾವಣೆಗೆ ಸ್ಪರ್ಧೆ ಇಳಿದಿದ್ದೇನೆ. ತಾವುಗಳು ಎಲ್ಲ ಸರ್ಕಾರಿ ನೌಕರರು ನನ್ನನ್ನು ಅತಿ ಹೆಚ್ಚಿನ ಮತಗಳನ್ನು ಹಾಕಿ ಬಹುಮತದಿಂದ ತರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೂ ಆಲರ ಕೆಲಸ ನಾವು ಮಾಡಿ ಕೊಡುತ್ತೇನೆ ಎಂದು ಕೇಳಿಕೊಳ್ಳುತ್ತೇನೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ
ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.